ಗೀತೆಯನ್ನು ಹಾಡಿದರು. ಹುಟ್ಟಿದ ತವರು ಮರೆತು ಹೋಯಿತು, ಹೆಂಡರಾದ ಮೇಲೆ ಅಣ್ಣ ತಮ್ಮರ್ಯಾರ್ಯಾರು ಇಲ್ಲ ಅನ್ನುವಂತಹ ಪದ್ಯವನ್ನು ಬಹಳ ಸುಂದರವಾಗಿ ಹಾಡಿದರು. ಅಷ್ಟೇ ಸುಂದರವಾಗಿ ತಬಲಾವಾದನದ ಸೇವೆಯನ್ನು ಕೂಡ ಸಲ್ಲಿಸಿದರು. ಈಗ ಚನ್ನಬಸವ ತಾತನವರು ಕರಿಬಸವ ತಾತನವರ ಅಮೋಘವಾಗಿರುವಂಥ ಲೀಲೆಗಳನ್ನು ಅಲ್ಲಿ ನೆರೆದಿರುವಂತಹ ಸಾವಿರಾರು ಜನ ಸದ್ಭಕ್ತರಿಗೆ ಎಳೆ ಎಳೆಯಾಗಿ ಹೇಳುತ್ತಾ ಹೋದ್ರಂತ. ಚನ್ನಬಸವ ತಾತನವರ ಕೈಯೊಳಗ ಈ ಹಸ್ತದೊಳಗ ಬರೀ ಹಸ್ತ ಇದ್ದಿದ್ದಿಲ್ಲ, ಅದು ಪರುಷಮಣಿವಾಗಿತ್ತು. ವ್ಯಾಘ್ರದಿಂದ ಬಂದಿರುವಂತಹ ಗರ್ಜನೆಯನ್ನು ಮಾಡಿಕೊಂಡು ಬಂದಿರುವಂತಹ ಹುಲಿಯೂ ಕೂಡ ಯಾವಾಗ ತಾತನವರ ಪರಮ ಪವಿತ್ರವಾಗಿರುವಂತಹ ಹಸ್ತ ಯಾವಾಗ ಆ ಹುಲಿಯ ತಲೆ ಮೇಲಿಟ್ರಲ್ಲ, ಆವಾಗ ಹುಲಿಯೂ ಕೂಡ ತಾತನವರ ಪಾದದ ಮೇಲೆ ಸುಮ್ಮನೆ ಮಲಗಿಕೊಂಡು ಬಿಡುತ್ತಂತ. ಯಾರಿಗೂ ಏನೂ ಮಾಡಲಾರ್ದಂಗೆ ಸುಮ್ಮನೆ ಹೋಗಿಬಿಡುತ್ತು. ಬರಗಾಲವನ್ನು ಕಳೆದರು. ಆ ನಂತರದೊಳಗೆ ಅನೇಕ ಲೀಲೆಗಳನ್ನು ಮಾಡ್ತಾ ಇದ್ದರು ತಾತನವರು ಅಂತೇಳಿ ಇಲ್ಲಿ ಚನ್ನಬಸವ ತಾತನವರು ತಮ್ಮ ಗುರುಗಳಾಗಿರುವಂತಹ ಕರಿಬಸವ ತಾತನವರ ಅಮೋಘವಾಗಿರುವಂತಹ ಲೀಲೆಗಳನ್ನು ಹೇಳ್ತಾ ಹೋದ್ರಂತ. ಆ ನಂತರದೊಳಗೆ ಜೇರಬಂಡಿಯೊಳಗೆ ಜಗದೇವಗೌಡ ಅಂತೇಳಿ ಜೇರಬಂಡಿ ಅಂತ, ಆ ಜೇರಬಂಡಿಯೊಳಗೆ ಜಗದೇವಗೌಡ ಅಂತೇಳಿ ಒಬ್ಬ ಆಗರ್ಭ ಶ್ರೀಮಂತ. ಈ ಜಗತ್ತಿನೊಳಗೆ ಅತ್ಯಂತ ದುಃಖಿತ ಮನುಷ್ಯ ಯಾರು ಅಂದ್ರೆ ತಾಯಿ ಬಡವ ಅಂತ. ಯಾಕ ಎಲ್ಲರೂ ಹಬ್ಬ ಹರಿದಿನಗಳನ್ನು ಮಾಡುವಂಥ ಸಂದರ್ಭದೊಳಗೆ ಅವನ ಹತ್ತಿರ ದುಡ್ಡಿರಂಗಲ್ಲ, ಸುಮ್ಮನೆ ಇರ್ತಾನ. ಹರಕಲ್ಲು ಮುರುಕಲ್ಲು ಬಟ್ಟೆಯನ್ನು ಹಾಕಿಕೊಂಡು ಎಲ್ಲರೂ ಹಬ್ಬ ಮಾಡೋದನ್ನು ನೋಡ್ತಾ ಇರ್ತಾನ. ಭಗವಂತ ನನಗೆ ಯಾಕೆ ಈ ಸ್ಥಿತಿಯನ್ನು ಕೊಟ್ಟ ಅಂತೇಳಿ ದಿನನಿತ್ಯ ಮಮ್ಮಲ ಮರಗುತ್ತಾ ಇರ್ತಾನ. ಈ ಜಗತ್ತಿನೊಳಗೆ ಅತ್ಯಂತ ದುಃಖಿತ ಮನುಷ್ಯ ಯಾರು ಅಂದ್ರೆ ಬಡವ ಅಂತ. ಆ ಬಡವನಿಗಿಂತಲೂ ಕೂಡ ಅತ್ಯಂತ ದುಃಖಿತ ಮನುಷ್ಯ ಯಾರು ಅಂದ್ರೆ ಸಾಲಗಾರ ಅಂತ ನೋಡಿ. ಈ ಬಡವನಿಗಿಂತಲೂ ಕೂಡ ಅತ್ಯಂತ ದುಃಖಿತ ಮನುಷ್ಯ ಯಾರು ಅಂದ್ರೆ ಸಾಲಗಾರ. ಮೈ ತುಂಬ ಯಾವ ಮನುಷ್ಯ ಸಾಲ ಮಾಡ್ಕೊಂಡಿರ್ತಾನಲ್ಲ, ಆ ಮನುಷ್ಯ ಈ ಬಡವನಿಗಿಂತಲೂ ಕೂಡ ಅತ್ಯಂತ ದುಃಖಿತ ಮನುಷ್ಯ ಅಂತ. ಯಾಕೆ ಹಗಲಿ ಓಡಾಡೋ ಹಾಗಿಲ್ಲ, ಸಾಲಗಾರ ಕಾಟ್ ರಾತ್ರಿ ಓಡಾಡಬೇಕು, ಎಲ್ಲರೂ ಮಲಗಿಕೊಂಡು ಮ್ಯಾಗ ಓಡಾಡಬೇಕು. ಯಾಕರ ಸಾಲ ಮಾಡಿದ್ನೋ ಯಪ್ಪ ಅಂತಿರ್ತಾನ. ಈ ಬಡವ ಮತ್ತು ಸಾಲಗಾರನಿಗಿಂತಲೂ ಕೂಡ ಈ ಜಗತ್ತಿನೊಳಗೆ ಅತ್ಯಂತ ದುಃಖಿತ ಮನುಷ್ಯ ಯಾರು ಅಂದ್ರೆ ಯಾವ ಮನುಷ್ಯನ ಮೈತುಂಬ ರೋಗ ರುಜಿನಗಳು ಅಂಟಿಕೊಂಡಿರ್ತಾವಲ್ಲ, ಯಾವ ಮನುಷ್ಯನ ದೇಹ ರೋಗ ರುಜಿನಗಳ ಆಗರವಾಗಿರುತ್ತಲ್ಲ, ಆ ಮನುಷ್ಯ ಈ ಬಡವ ಮತ್ತು ಸಾಲಗಾರನಿಗಿಂತಲೂ ಕೂಡ ಅತ್ಯಂತ ದುಃಖಿತ ಮನುಷ್ಯ ಅಂತ. ಇಲ್ಲಿ ಜೇರಬಂಡಿಯ ಜಗದೇವಗೌಡ ಆಗರ್ಭ ಶ್ರೀಮಂತನಾಗಿದ್ದರೂ ಕೂಡ ವಿಪರೀತವಾಗಿರುವಂತಹ ಹೊಟ್ಟಿ ನೋವ, ವಿಪರೀತವಾಗಿರುವಂತಹ ಹೊಟ್ಟೆಯ ವ್ಯಾಧಿ ಬಿಟ್ಟು ಬಿಡದಂಗೆ ಕಾಡ್ತಾ ಇತ್ತು. ಅನೇಕ ಪ್ರಸಿದ್ಧ ವೈದ್ಯರ ಹತ್ತಿರ ತೋರಿಸಿದ್ದ ಅಂತ. ನಾಡಿನೊಳಗೆ ಯಾರ್ಯಾರು ಪ್ರಸಿದ್ಧ ವೈದ್ಯರಿರ್ತಾರಲ್ಲ ಎಲ್ಲರ ಹತ್ತಿರ ತೋರಿಸಿದ್ದವು. ಪ್ರಸಿದ್ಧ ವೈದ್ಯರ ಹತ್ತಿರ ಎಲ್ಲ ತೋರಿಸಿದ್ದರೂ ಕೂಡ ಅವನ ಹೊಟ್ಟೆಯ ವ್ಯಾಧಿ ಅಂದರೆ ಹೊಟ್ಟೆಯ ಬೇನೆ ಕಡಿಮೆಯಾಗಿದ್ದಿಲ್ಲ. ಆವಾಗ ಹೊಟ್ಟೆಯನ್ನು ಹಿಡಿದುಕೊಂಡು ಹೊರಳಾಡುವಂಥ ಸಮಯದೊಳಗೆ, ನರಳಾಡುವಂಥ ಸಮಯದೊಳಗೆ ಪ್ರಸಿದ್ಧ ವೈದ್ಯರೆಲ್ಲ ಬರ್ತಾ ಇದ್ರು. ಸಾವುಕಾರ, ನೀವೇನು ಚಿಂತೆಯನ್ನು ಮಾಡಕ್ಕೆ ಹೋಗಬೇಡ್ರಿ, ನಿಮ್ಮ ಹೊಟ್ಟೆ ನೋವನ್ನು ನಾವು ಕಡಿಮೆ ಮಾಡ್ತೀವಿ, ನಾವು